ಬ್ಯಾಂಕುಗಳಿಂದ ಕಡಿಮೆ ಬಡ್ಡಿ ಸಾಲ ಪಡೆಯಲು ಇಲ್ಲಿದೆ ಸರಳ ಮಾರ್ಗ. ಮೊಬೈಲ್ನಲ್ಲೇ ಚೆಕ್ ಮಾಡಿ ನಿಮ್ಮ ಸಾಲ ಪಡೆಯುವ ಅರ್ಹತೆ, ಸಿಬಿಲ್ ಸ್ಕೋರ್, ಕಂಪ್ಲೀಟ್ ಡೀಟೇಲ್ಸ್. ಬ್ಯಾಂಕುಗಳು ಅಥವಾ ಫೈನಾನ್ಸ್ ಕಂಪನಿಗಳಲ್ಲಿ ಕಡಿಮೆ ಬಡ್ಡಿಯ ಸುಲಭ ಸಾಲ ಪಡೆಯಲು ಬೇಕಾಗುವ ಅರ್ಹತೆಗಳೇನು? ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಮಹತ್ವವೇನು? ಕಡಿಮೆ ಬಡ್ಡಿ ಲೋನ್ ಪಡೆಯಲು ಅತ್ಯುತ್ತಮ ಸಿಬಿಲ್ ಸ್ಕೋರ್ ಅಗತ್ಯ ಏಕೆ? ಸಿಬಿಲ್ ಸ್ಕೋರ್ ಚೆಕ್ ಮಾಡುವುದು ಹೇಗೆ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಸಿಬಿಲ್ ಸ್ಕೋರ್ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಬ್ಯಾಂಕಿನಲ್ಲಿ ಅಥವಾ ಫೈನಾನ್ಸ್ ಕಂಪನಿಗಳಲ್ಲಿ ಲೋನ್ ತೆಗೆದುಕೊಳ್ಳಲು ಅತಿ ಮುಖ್ಯವಾಗಿ ಬೇಕಾಗಿರೋದು ಸಿಬಿಲ್ ಸ್ಕೋರ್. ಸಿಬಿಲ್ ಸ್ಕೋರ್ ಎಂಬುದು 300ಕ್ಕಿಂತ 900ರ ನಡುವಣ ಒಂದು ಸಂಖ್ಯೆಯಾಗಿದ್ದು, ಬ್ಯಾಂಕುಗಳಿಂದ ಲೋನ್ ಪಡೆಯಲು ಪಾರದರ್ಶಕವಾದ ಪ್ರಮುಖ ಮಾಹಿತಿಯನ್ನು ಇದು ಒದಗಿಸುತ್ತದೆ. ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಎಂಬುದು ಸಿಬಿಲ್ನ ಪೂರ್ಣಾರ್ಥ. 2000 ಇಸ್ವಿಯಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಎಲ್ಲ ಕ್ರೆಡಿಟ್ ಸಂಬಂಧಿತ ಚಟುವಟಿಕೆಗಳ ದಾಖಲೆಗಳ ನಿರ್ವಹಣೆಯಲ್ಲಿ ತೊಡಗಿದೆ. ಭಾರತದ ಕ್ರೆಡಿಟ್ ಬ್ಯೂರೋ ಆಫ್ ಸಿಬಿಲ್ ಸಂಸ್ಥೆಯನ್ನು ಹೊರತುಪಡಿಸಿ ಇನ್ನೂ ಹಲವಾರು ಕ್ರೆಡಿಟ್ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ನಿರ್ವಹಣೆ ಮಾಡುವ ಅನೇಕ ಸಂಸ್ಥೆಗಳಿವೆ. ಅವುಗಳಲ್ಲಿ ಎಕ್ಸ್ಪೀರಿಯನ್, ಎಕ್ವಿಫ್ಯಾಕ್ಸ್ ಹಾಗೂ CRIF ಮುಖ್ಯ ಬ್ಯೂರೋಗಳಾಗಿವೆ. ಇನ್ನು ಸಿಬಿಲ್ ಸ್ಕೋರ್ ಮಹತ್ವವೇನು? ಸಿಬಿಲ್ ಸ್ಕೋರ್ ಎಂಬುದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಾಲದ ಇತಿಹಾಸ, ಮರುಪಾವತಿಯ ನಡವಳಿಕೆಯ ಮಾಹಿತಿಯನ್ನು ಪಾರದರ್ಶಕವಾಗಿ ತಿಳಿಸಿಕೊಡುತ್ತದೆ. ಸಿಬಿಲ್ ಸ್ಕೋರ್ ಆಧಾರದ ಮೇಲೆ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ಒಬ್ಬ ವ್ಯಕ್ತಿಗೆ ಸಾಲವನ್ನು ತೆಗೆದುಕೊಳ್ಳಲು ಅರ್ಹನೋ ಅಥವಾ ಅನರ್ಹನೋ ಎಂಬ ಮಾಹಿತಿ ತಿಳಿಸುತ್ತದೆ. ಯಾವುದೇ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆಯಲು ಅತಿ ಮುಖ್ಯವಾಗಿ ಬೇಕಾಗಿರುವುದು ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕುಗಳು ನಿಮ್ಮ ಸಾಲದ ಅರ್ಜಿಯನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತವೆ ಅಥವಾ ಇತರ ಹೆಚ್ಚಿನ ಮೇಲಾಧಾರವನ್ನು ಕೇಳುತ್ತವೆ. ಕಡಿಮೆ ಬಡ್ಡಿ ಲೋನ್ ಪಡೆಯಲು ಅತ್ಯುತ್ತಮ ಸಿಬಿಲ್ ಸ್ಕೋರ್ ಅಗತ್ಯವಿರುತ್ತದೆ. ನಿಮ್ಮ ಸಿಬಿಲ್ ಸ್ಕೋರ್ 750 ಮತ್ತು 900ರ ನಡುವೆ ಇದ್ದರೆ ನೀವು ಅತ್ಯುತ್ತಮವಾದ ಕ್ರೆಡಿಟ್ ಸ್ಕೋರ್ ಹೊಂದಿದ್ದೀರಿ ಎಂದರ್ಥ. ಈ ಸ್ಕೋರನ್ನು ನೀವು ಹೊಂದಿದ್ದರೆ ಯಾವುದೇ ಬ್ಯಾಂಕಿನಲ್ಲಿ ನಿಮಗೆ ಲೋನ್ ಬಹಳ ಸುಲಭವಾಗಿ ಸಿಗುತ್ತದೆ. ನಿಮ್ಮ ಸಿಬಿಲ್ ಸ್ಕೋರ್ 650ರಿಂದ 750ರವರೆಗೆ ಇದ್ದರೆ ಅತ್ಯುತ್ತಮವಾದ ಸಿಬಿಲ್ ಸ್ಕೋರ್ ಹೊಂದಿದ್ದೀರಿ ಎಂದರ್ಥ. 550ರಿಂದ 650ರ ಸ್ಕೋರ್ ನೀವು ಹೊಂದಿದ್ದರೆ ಮೀಡಿಯಂ ಎಂದು ಅರ್ಥ. ಒಂದು ವೇಳೆ ನಿಮ್ಮ ಸ್ಕೋರ್ 300ರಿಂದ 500ರವರೆಗೆ ಇದ್ದರೆ ಕಳಪೆ ಸ್ಕೋರ್ ಹೊಂದಿದ್ದೀರಿ ಎಂದರ್ಥ. ಈ ರೀತಿ ಅಂತರದಲ್ಲಿ ನಿಮ್ಮ ಸ್ಕೋರ್ ಇದ್ದರೆ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯುವುದು ಕಷ್ಟ. ಸಿಬಿಲ್ ಸ್ಕೋರ್ ಕಡಿಮೆಯಾಗಲು ಕಾರಣ ಮತ್ತು ಪರಿಹಾರಗಳು ನೋಡೋಣ. ಮೊದಲನೆಯ ಕಾರಣ ನೋಡೋಣ. ನಿಮ್ಮ ಹಳೆಯ ಸಾಲದ ಮರುಪಾವತಿ ಮೊತ್ತವನ್ನು ಅಥವಾ EMI ಮೊತ್ತವನ್ನು ಕಾಲಕಾಲಕ್ಕೆ ಸರಿಯಾಗಿ ಪಾವತಿ ಮಾಡದಿರುವುದೇ ಸಿಬಿಲ್ ಸ್ಕೋರ್ ಕಡಿಮೆಯಾಗಲು ಮುಖ್ಯ ಕಾರಣವಾಗಿರುತ್ತದೆ. ಇದರ ಪರಿಹಾರ ತಿಳಿದುಕೊಳ್ಳೋಣ. ನಿಮ್ಮ ಸಿಬಿಲ್ ಸ್ಕೋರನ್ನು ಉತ್ತಮವಾಗಿಟ್ಟುಕೊಳ್ಳಲು ಮತ್ತು ಹೆಚ್ಚಿಸಿಕೊಳ್ಳಲು ನಿಮ್ಮ ಎಲ್ಲ EMIಗಳನ್ನು ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಸರಿಯಾದ ಸಮಯಕ್ಕೆ ಅಥವಾ ನಿಗದಿತ ದಿನಾಂಕದ ಒಳಗಾಗಿಯೇ ಮರುಪಾವತಿ ಮಾಡಿ. ಸಾಧ್ಯವಾದರೆ ಒಮ್ಮೆಲೇ ಸಂಪೂರ್ಣ ಸಾಲದ ಮೊತ್ತವನ್ನು ಮರುಪಾವತಿ ಮಾಡಿದರೆ ಇನ್ನೂ ಒಳ್ಳೆಯದು. ಎರಡನೆಯ ಕಾರಣ ನೋಡೋಣ. ನೀವು ವಿವಿಧ ಬ್ಯಾಂಕುಗಳ ಕ್ರೆಡಿಟ್ ಕಾರ್ಡ್ ಹೊಂದಿದ್ದು ಅವುಗಳ ಮರುಪಾವತಿಯನ್ನು ಸರಿಯಾದ ಸಮಯಕ್ಕೆ ಪಾವತಿ ಮಾಡದೇ ಇದ್ದರೂ ಕೂಡ ಸಿಬಿಲ್ ಸ್ಕೋರ್ ಕಳಪೆ ಮಟ್ಟಿಗೆ ಇಳಿಯುತ್ತದೆ. ಇದರ ಪರಿಹಾರ: ಒಂದು ವೇಳೆ ನಿಮ್ಮ ಬಳಿ ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳಿದ್ದರೆ ಉಪಯೋಗಿಸದೇ ಇರುವ ಕ್ರೆಡಿಟ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಮತ್ತು ಸಕ್ರಿಯವಾಗಿ ಬಳಸುವ ಒಂದು ಕಾರ್ಡನ್ನು ಮಾತ್ರ ಸರಿಯಾಗಿ ನಿರ್ವಹಿಸಿ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿಯೇ ಸಾಲಕ್ಕೆ ಅರ್ಜಿ ಹಾಕಿ. ಹೌದು, ಯಾವುದೇ ಒಂದು ಸಾಲಕ್ಕೆ ಅಥವಾ ಲೋನ್ಗೆ ಅರ್ಜಿ ಸಲ್ಲಿಸುವಾಗ ಮೊದಲು ನಿಮ್ಮ ಕ್ರೆಡಿಟ್ ಸ್ಕೋರ್ ಅತ್ಯುತ್ತಮವಾಗಿದೆಯೋ ಇಲ್ಲವೋ ಎಂದು ಪರಿಶೀಲಿಸಿಕೊಂಡು ನಂತರ ಅರ್ಜಿ ಸಲ್ಲಿಸುವುದು ಬಹಳ ಉತ್ತಮ. ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಅಥವಾ ಕಳಪೆಯಾಗಿದ್ದರೆ ಅನೇಕ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ನಿಮ್ಮ ಸಾಲದ ಅರ್ಜಿಯನ್ನು ನಿರಾಕರಿಸುತ್ತವೆ. ನಿಮ್ಮ ನಿರಾಕರಣೆ ಕೂಡ ನಿಮ್ಮ ಸಿಬಿಲ್ ಸ್ಕೋರ್ನ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಸಿಬಿಲ್ ಸ್ಕೋರ್ ಚೆಕ್ ಮಾಡುವುದು ಹೇಗೆ ಎಂದು ನೋಡೋಣ. ಮೊದಲನೆಯದಾಗಿ ನಿಮ್ಮ ಫೋನ್ಪೇಯನ್ನು ಓಪನ್ ಮಾಡಿಕೊಳ್ಳಿ. ಅಲ್ಲಿ ಕೆಳಗಡೆ ಇರುತ್ತಲ್ಲ, ಡೌನಲ್ಲಿ ಲೋನ್ ಅಥವಾ ಕ್ರೆಡಿಟ್ ಅಂತ ಇರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ರೆಡಿಟ್ ಅಥವಾ ಲೋನ್ ಎಂದು ಕ್ಲಿಕ್ ಮಾಡಿದ ತಕ್ಷಣ ಚೆಕ್ ನೌ ಅಂತ ಬರುತ್ತದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲೌ ಎಂದು ಕೇಳುತ್ತದೆ, ಅದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕ್ರೆಡಿಟ್ ಸ್ಕೋರ್ ತೋರಿಸುತ್ತದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ 800 ಮೇಲಿದ್ದರೆ ಅದು ಒಳ್ಳೆಯದು, 700 ಮೇಲಿದ್ದರೆ ಅದು ಕೂಡ ಒಳ್ಳೆಯದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.